ಓಕೆ. ಒಳ್ಳೆ ಪಾಯಿಂಟ್ ಕೇಳಿದ್ದೀರಾ. ಸೊ ತಕ್ಷಣವಾಗಿ ಏನಾದ್ರು ಶೀತ ಕೆಮ್ಮು ಜ್ವರ ಬಂದಿದೆ ಅಂದ್ರೆ ನಾವು ಮನೆಯಲ್ಲಿ ಮೇನ್ ಥಿಂಗ್ ಏನಂದ್ರೆ ನೀರ್ ಚೆನ್ನಾಗಿ ಕುಡಿಬೇಕು. ಅದು ನಮ್ಮ ಬಾಡಿಲಿರೋ ಇನ್ಫೆಕ್ಷನ್ ಆಚೆ ಹಾಕುತ್ತೆ. ಜೊತೆಗೆ ನಮ್ ಆಂಟಿ ಇನ್ಫ್ಲಮೇಟರಿ ಫುಡ್ಸ್ ಟ್ರೆಡಿಷನಲಿ ನಾವು ಏನೇನ್ ಫಾಲೋ ಮಾಡ್ಕೊಂತಾ ಬರ್ತಾ ಇದೀವಿ, ಅರ್ಶನ, ಅದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ. ಸೊ ಅದನ್ನ ಅರ್ಶನ, ಮೆಣಸು ಮತ್ತೆ ಶುಂಠಿ ಹಾಗೂ ತುಳಸಿ ಇದನ್ನೆಲ್ಲ ಕೂಡ ನಾವು ಊಟದಲ್ಲಿ ಇವಾಗ ಮನೆಯಲ್ಲಿ ನಾವು ರಸಂ ಮಾಡ್ಕೊಂಡು ಕುಡಿತೀವಲ್ಲ, ಅದೇನೆ ಇಟ್ ಹ್ಯಾಸ್ ವೆರಿ ಗುಡ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್. ಸೊ ಜೊತೆಗೆ ನಾವು ಇದ್ರ ಜೊತೆಗೆಲ್ಲ ನಾವು ಡಾಕ್ಟರ್ನ ಭೇಟಿ ಆಗ್ಬಾರ್ದು ಅಥವಾ ಅವ್ರನ್ನ ತಕ್ಷಣವಾಗಿ ನೋಡ್ಬಾರ್ದು, ಮೆಡಿಸಿನ್ಸ್ ಗಳು ತಗೊಂಡ್ಬಾರ್ದು ಅನ್ನೋದಲ್ಲ. ಸೊ ಡಾಕ್ಟರ್ಸ್ ಹೇಳ್ದಾಗೆ ನಾವು ಪ್ರೈಮರಿ ಇನಿಷಿಯಲಿ ಏನೇನ್ ಮೆಡಿಕೇಶನ್ ತಗೊಳ್ಬೇಕಾಗತ್ತೆ ಪ್ರಿವೆನ್ಷನ್ಗೆ, ಅದು ನಾವ್ ಇಟ್ಕೊಳ್ಬೇಕು. ಯಾಕಂದ್ರೆ ಅದ್ ಜಾಸ್ತಿ ಆದಾಗ ನಾವ್ ಅವ್ರ ಹತ್ರ ಹೋದ್ರೆ ಅವಾಗ ಆಂಟಿಬಯೋಟಿಕ್ ಕೊಡ್ಬೇಕಾಗತ್ತೆ ಡಾಕ್ಟರ್ಸ್. ಅದಕ್ಕೆ ನಾವು ಆದಷ್ಟು ಮನೆಯಲ್ಲಿ ಏನ್ ಮಾಡಕ್ಕಾಗತ್ತೋ ಒನ್ 2 days ನಾವು ಮಾಡ್ಬಿಟ್ಟು ನೋಡ್ಬೇಕು. ಅದಾದ್ಮೇಲೆ ವೈದ್ಯರನ್ನ ಸಂಪರ್ಕ ಮಾಡ್ಲೇಬೇಕು. ಅದು ಹೆಚ್ಚಾಗ್ತಾ ಹೋದಾಗ, ತುಂಬಾ ಮಿತಿ ಮೀರಿದಾಗ ICU ಅಡ್ಮಿಷನ್ ಬೇಕಾಗತ್ತೆ. ಅಥವಾ ಊಟ ಸರಿಗ್ ಮಾಡದೇ ಇದ್ದಾಗ ನಾವು ಮನೆಯಲ್ಲಿ ಇರೋ ಅಂತ ಮದ್ದನ್ನ ನಾವು ಅದನ್ನು ಸರಿ ನನಗೊಂದು ಕುತೂಹಲ ಮ್ಯಾಮ್, ಅಂದ್ರೆ ತಗೊಳ್ದೇ ಈಗ ಇದ್ದಾಗ. ಈಗ ಎಲ್ಲ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಸಖತ್ ಫಾಸ್ಟ್ ಆಗಿದ್ದೀವಿ ನಾವು, ಎಲ್ಲವೂ ಕೂಡ ತತ್ಕ್ಷಣಕ್ಕೆ ಸಿಕ್ಬಿಡುತ್ತೆ, ದುಡ್ಡು ಕೊಟ್ರೆ ಎಲ್ಲವೂ ಕೂಡ ಆಚೆ. ಬಟ್ ಹಂಗಲ್ಲ. ಈಗ ನಮ್ಮಮ್ಮನೇ ಹೇಳ್ತಾ ಇದ್ರು, ಮೊನ್ನೆ ಒಂದು ಶೀತ ಬಂದಿದೆ, ತುಂಬಾ ಕಫ ಕಟ್ಕೊಂಡ್ಬಿಟ್ಟಿದೆ, ಜ್ವರ ಬರ್ತಾ ಇದೆ ಅಂತ ಅಂದಾಗ ಮನೆ ಮದ್ದು ಗುಡ್ ಅಂತ ಈ ಬೆಳ್ಳುಳ್ಳಿಯಲ್ಲಿ ಮತ್ತೆ ಕರಿಮೆಣಸಿನ ಬಗ್ಗೆ ಅವ್ರು ಹೇಳ್ತಾ ಇದ್ರು, ಶುಂಠಿ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಇದಕ್ಕೆ ಅದರದೇ ಆದ ಮಹತ್ವ ಇದೆಯಾ? ಮನೆಯಲ್ಲಿ ಇದನ್ನ ಸೇವನೆ ಮಾಡೋದ್ರಿಂದ ಬ್ಯಾಕ್ಟೀರಿಯಲ್, ಹೌದು, ನೀವ್ ಹೇಳಿದ್ ಕರೆಕ್ಟ್. ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಅದನ್ನು ಕೂಡ ಕೆಲಸ ಮಾಡುತ್ತೆ. ಬಟ್ ತಕ್ಷಣವಾಗಿ ಕೆಲಸ ಮಾಡಲ್ಲ. ನೀವ್ ಹೇಳ್ದಾಗ ಇನ್ಸ್ಟೆಂಟ್, ಇವಾಗೆಲ್ಲ ನಮ್ಗೆ ಇನ್ಸ್ಟೆಂಟ್ ರಿಸಲ್ಟ್ಸ್ ಬೇಕಾಗತ್ತೆ. ಸೊ ಅದು ಸ್ವಲ್ಪ ಟೈಮ್ ತಗೊಂಡಾಗ ಯಾವಾಗ ಹೆಚ್ಚಾಗತ್ತೆ, ನಾವು ಆಹಾರ ಕೂಡ ಸರಿಗ್ ಸೇವನೆ ಮಾಡಲ್ಲ, ಮತ್ತೆ ನಮ್ ಬಾಡಿಲಿ ಯಾವಾಗ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇರುತ್ತೆ, ಮತ್ತೆ ಇವನ್ ವ್ಯಾಯಾಮನೂ ಸರಿಯಾಗಿ ಮಾಡಿರೋಲ್ಲ. ಮತ್ತೆ ಡಾಕ್ಟರ್ ಸುನಿಲ್ ಒಳ್ಳೆ ಪಾಯಿಂಟ್ ಹೇಳಿದ್ರು. ನಮ್ ಬಾಡಿಲಿ ಇರುವಂತ ಸರ್ಕೇಡಿಯನ್ ರಿದಮ್, ನಾವು ಆಹಾರದ ಶೈಲಿ ಬದಲಾಯಿಸ್ಕೊಂಡಿದೀವಿ. ಏನಂದ್ರೆ ನಾವು ಊಟ ಮಾಡೋ ಟೈಮಿಂಗ್ಸ್ ಕೂಡ ಚೇಂಜ್ ಆಗಿದೆ. ನಾವು ಲೇಟ್ ನೈಟ್ ತಿನ್ನೋದು, ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗಿರೋದು. ನಾವು ಸುಮಾರು ಜನರಲ್ಲಿ ಕೇಳ್ಬೇಕಂದ್ರೆ ಆಫ್ಟರ್ 9 o'clock, 9 ಗಂಟೆ ನಂತರನೇ ಎಲ್ಲರೂ ಊಟ ಮಾಡಕ್ ಕಲ್ತ್ಕೊಂಡಿದ್ದಾರೆ. ಮುಂಚೆ ಎಲ್ಲ ಏನಾಗಿದೆ, ಸೂರ್ಯಾಸ್ತ ಆದಾಗ, ಸನ್ಸೆಟ್ ಆದಾಗ ನಾವು ಊಟ ಮುಗಿಸ್ಕೊಳ್ತಾ ಇದ್ವಿ. ಇವಾಗ ಲೇಟ್ ನೈಟ್ ಈಟಿಂಗ್, ಲೇಟ್ ನೈಟ್ ಪಾರ್ಟಿಂಗ್, ಎಕ್ಸೆಸಿವ್ ಇಂಟೇಕ್ ಆಫ್ ಆಲ್ಕೋಹಾಲ್, ಮತ್ತೆ ನೈಟ್ ಎಲ್ಲ ನಾವು ಸ್ನಾಕ್ಸ್ ತಿನ್ನೋದು, ಈ ಒಂದು ಪದ್ಧತಿ ಕೂಡ, ಇವೆಲ್ಲ ನಮ್ ಬಾಡಿ ಬಯೋಲಾಜಿಕಲ್ ಕ್ಲಾಕ್ ಕೂಡ ಚೇಂಜ್ ಆಗಿದೆ. ಸ್ಟ್ರೆಸ್ ಲೆವೆಲ್ಸ್ ನ ಕೂಡ ಜಾಸ್ತಿ ಮಾಡಿದೆ, ಇನ್ಕ್ರೀಸ್ ಸ್ಕ್ರೀನ್ ಟೈಮ್. ಸೊ ಇವೆಲ್ಲ ಇಂಪ್ಯಾಕ್ಟ್ ನಮ್ಗೆ ಮನೆಯಲ್ಲಿರೋ ಮದ್ದಲ್ಲೇ ನಮ್ಗೆ ಇದರಿಂದ ಸಹಾಯ ಆಗ್ತಾ ಇಲ್ಲ. ಅದಕ್ಕೆ ರೆಗ್ಯುಲರ್ ಆಗಿ ಹಾಸ್ಪಿಟಲ್ ವಿಸಿಟ್ಸ್, ರಿಕವರಿಗೆ ಟೈಮ್ ತಗೊಳ್ತಾ ಇದೆ. ಸೊ ವಿ ಹ್ಯಾವ್ ಟು ಗಿವ್ ಟೈಮ್ ಅಂತ ಹೇಳ್ತೀನಿ. ಓಕೆ. ಸುನೀಲ್ ಸರ್, ಈಗ ಎಷ್ಟೋ ಜನ ಈಗ ಒಂದು ತಡವಾಗಿ ಹೋಗೋದು, ಅಥವಾ ಈ ಕ್ಷಣಕ್ಕೆ ಜ್ವರ ಬಂತು, ಕೆಮ್ಮು ಕಫ ಇದೆ ಅಂತ ಅಂದ ತಕ್ಷಣ ಡಾಕ್ಟರ್ನ ವಿಸಿಟ್ ಮಾಡೋರು ಸುಮಾರು ಜನ. ಇನ್ನೂ ಕೆಲವರು ಏನು ಗೊತ್ತಾ, ಮನೆ ಮದ್ದೇ ಟ್ರೈ ಮಾಡೋಣ, 1 ವಾರ ಕಳೀತು, 15 ದಿನ ಆಯಿತು, ಇನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅಂದ್ರೂ ಕೂಡ ಅದರ ಸೀರಿಯಸ್ನೆಸ್ ಅರ್ಥ ಆಗಲ್ಲ, ಮನೆ ಮದ್ದುಗಳನ್ನೇ ಟ್ರೈ ಮಾಡ್ತಾ ಇರ್ತಾರೆ. ಈ ರೀತಿ ನೆಗ್ಲೆಕ್ಟ್ ಮಾಡೋದ್ರಿಂದಲೂ ಕೂಡ ಅತಿ ಹೆಚ್ಚಿನ ಸಮಸ್ಯೆಗಳು ನಮ್ಮ ದೇಹ ಅನುಭವಿಸ್ಬೇಕಾಗುತ್ತಾ, ಅದರ ಸಿವಿಯಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತಾ ಅನ್ನೋದು ಪ್ರಶ್ನೆ. ಇಲ್ಲ, ಖಂಡಿತವಾಗ್ಲೂ 1 ದಿನ ಅಥವಾ 2 ದಿನ ಮನೆ ಮದ್ದನ್ನ ಅಥವಾ ಹೋಮ್ ರೆಮಿಡೀಸ್ನ ಮಾಡುವಂಥದ್ದು ಒಳ್ಳೇದು. ಅದನ್ನ ಮೀರಿ 3 ದಿನ ಅಥವಾ 4 ದಿನ 15 ದಿನ ಈ ಥರದ್ದು ಮಾಡಿದಾಗ, ಈಗ ಇವರು ಯಾರು ಚಿಕ್ಕ ಏಜ್ದವ್ರು, 1 ವರ್ಷದಿಂದ 5 ವರ್ಷದ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ. ಆಲ್ರೆಡಿ ಅವ್ರಿಗೆ ಅಸ್ತಮಾನು ಅಥವಾ ಇನ್ನು ಯಾವುದಾದ್ರೂ ಬೇರೆ ಕಾಯಿಲೆಯಿಂದ ನಳಲ್ತಾ ಇದ್ರೆ ಅವ್ರಿಗೆ ಇಮ್ಯುನಿಟಿ ಶಕ್ತಿ ಕಡಿಮೆ ಇರುತ್ತೆ. ಆಮೇಲೆ ಸೀನಿಯರ್ ಸಿಟಿಸನ್ಸ್ಗೆ ಅವ್ರಿಗೂ ಆಗುತ್ತೆ. ಈ ಥರದ್ದಾಗಿ ಸಾಕಷ್ಟು ಜನಕ್ಕೆ ಸಾವು ನೋವುಗಳು ಸಂಭವಿಸುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಹಾಗಾಗಿ ತಕ್ಷಣಕ್ಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮತ್ತು ಬೇಸಿಕ್ ಮೆಡಿಸಿನ್ಸ್ನ, ಇದೇನೋ ದೊಡ್ಡ ಕಾಯಿಲೆ ಅಥವಾ ಜೀವ ತಗೊಳ್ಳೋಂಥದ್ದಂತಲ್ಲ, ಬೇಸಿಕ್ ಮೆಡಿಸಿನ್ಸ್ನ ಮಾಡದೇ ಇರುವಾಗ ಮತ್ತು ಆಹಾರ ವಿಹಾರ ಪದ್ಧತಿ ನಾವು ಸರಿಯಾಗಿ ರೂಢಿಸ್ಕೊಳ್ದೇ ಇದ್ರೆ ಈ ಸಾವು ನೋವುಗಳು ಸಂಭವಿಸುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ. ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳು? ನಾವು ಕೋವಿಡ್ ಬಂದಾಗ ಈ ಮಾಸ್ಕ್ ಧರಿಸ್ತಾ ಇದ್ವಿ, ಸೋಷಿಯಲ್ ಡಿಸ್ಟೆನ್ಸ್ ಅಂತ ಇದ್ವಿ, ಸ್ಯಾನಿಟೈಸ್ ಬಳಸ್ತಾ ಇದ್ವಿ. ಈಗ ಅಂತ ಅಗತ್ಯ ವಸ್ತುಗಳನ್ನ ಮತ್ತೆ ನಾವು ತರೋದು ನಮ್ಮ ಜೀವನ ಶೈಲಿಯಲ್ಲಿ ರೂಢಿಸ್ಕೊಳ್ಳೋದು ಅಗತ್ಯ ಇದೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಬಹಳ ಮುಖ್ಯವಾಗಿರೋಂಥದ್ದು. ಈಗ ನಾವು ಕೆಮ್ಮಿದೆ, ನಮಗೆ ನೆಗಡಿ ಇದೆ, ಕೆಮ್ಮಿದ್ದಾಗ ಕೆಮ್ಮಬೇಕಾದದ್ದು ಮಾಸ್ಕ್ ಹಿಡಿದು ಅಥವಾ ಇದು ಕರ್ಚೀಪ್ ಹಿಡಿದು ಕೆಮ್ಮುವಂಥದ್ದು,
ಅಥವಾ ಸೀನೋ ಅಂಥದ್ದಾಗಲಿ, ಸೀನೋವಾಗ ಇದು ಹಿಡ್ಕೊಂಡು ಎಂದು ಖರ್ಚಿ ಹಿಡ್ಕೊಂಡು ಸೀನೋ ಅಂಥದ್ದು, ಅಂದರೆ ಅದು ಅದರ ಡ್ರಾಪ್ಲೆಟ್ಸ್ ಇರುತ್ತಲ್ಲ, ಈ ಸರ್ಫೇಸ್ ಮೇಲೆ ಬಿದ್ದರೆ ಅದು ಟಚ್ ಆಗಿ ನಮ್ಮ ಮುಖಕ್ಕೆ ಅಥವಾ ಇದಕ್ಕೆ ಮಾಡ್ಕೊಳ್ಳೋದ್ರಿಂದ ಅದು ಬೇರೆ ಬೇರೆಯವರಿಗೆ ಸ್ಪ್ರೆಡ್ ಆಗುತ್ತೆ. ಈ ಕಾರಣದಿಂದ ಸಾಕಷ್ಟು ಅವಾಯ್ಡ್ ಮಾಡಬೇಕಾಗಿರೋಂಥ ಮತ್ತು ಹ್ಯಾಂಡ್ ವಾಶ್ ಮಾಡೋವಂಥದ್ದು, ಇದು ಬೇಸಿಕ್ಸ್ನ ಮಾಡೋವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕೋವಿಡ್ ಅಲ್ಲಿ ಏನೆಲ್ಲ ನಿಯಮಗಳನ್ನ ಫಾಲೋ ಮಾಡ್ತಾ ಇದ್ವೋ ಆ ನಿಯಮಗಳನ್ನ ಅಗತ್ಯವಾಗಿ ಈಗ ಫಾಲೋ ಮಾಡಬೇಕಾಗಿದೆ ಜನ ಅಂತ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಅಂದ್ರೆ. ಅದ್ರ ಜೊತೆಗೆ ಪ್ರಮುಖವಾಗಿ ಇನ್ನೊಂದು ವಿಚಾರ ನಾವು ಗಮನಿಸಬೇಕು, ಈ ಕೋವಿಡ್ ಅಲ್ಲಿ ಎಷ್ಟೋ ಜನ ನಿಯಮಗಳನ್ನ ಪಾಲನೆ ಮಾಡದೇನೆ ಅಯ್ಯೋ ಏನಾಗುತ್ತೆ ಬಿಡು ಅಂತ ಹೇಳಿನೇ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ.